ನಾವಿವತ್ತು ಮೈಸೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಈ ಟ್ರೈನು ಇಷ್ಟೊಂದು ರಶ್ ಆಗಿರೋದು ನೋಡಿ ಪ್ರತಿದಿನನೂ ಟ್ರೈನಲ್ಲಿ ಇಷ್ಟೊಂದು ಜನ ಟ್ರಾವೆಲ್ ಮಾಡ್ತಾರಾ ಅಂತ ಅನ್ನಿಸ್ತು. ಹಾಗೆ ನಮ್ಮ ವಿಡಿಯೋಸ್ ನೋಡ್ತಿರೋ ನಿಮ್ಗಳಲ್ಲಿ ಯಾರಾದ್ರೂ ಬೆಂಗಳೂರಿಂದ ಮೈಸೂರು, ಮೈಸೂರಿಂದ ಬೆಂಗಳೂರು ಹೋಗೋರಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ನಾವೆಲ್ಲ ಒಂದಿನ ಟ್ರಾವೆಲ್ ಮಾಡೋದಕ್ಕೇನೆ ಸುಸ್ತಾಯ್ತು ಅಂತ ಹೇಳ್ತೀವಿ, ಆದ್ರೆ ಕೆಲ್ಸಕ್ಕೋಸ್ಕರ ಪ್ರತಿದಿನ ಟ್ರಾವೆಲ್ ಮಾಡ್ತಾರೆ ನೋಡಿ, ಅವ್ರು ನಿಜವಾಗ್ಲೂ ಗ್ರೇಟ್. ಅಂತೂ ಇಂತೂ ಬೆಂಗಳೂರು ಬಂದು ತಲುಪಿದ್ವಿ. ಬೆಂಗಳೂರು ಬಂದ ಮೇಲೆ ಶಾಪಿಂಗ್ ಮಾಡದೆ ಇರಕ್ಕಾಗತ್ತಾ? ನಮ್ಮ ಯಜಮಾನ್ರು ಕರ್ಕೊಂಡು ಶಾಪಿಂಗ್ ಮಾಡೋದಕ್ಕೂ ಕೂಡ ಹೋದೆ. ಫಸ್ಟ್ ಟೈಮ್ ನನ್ನ ಹುಡುಗಿ 2 ನಿಮಿಷದಲ್ಲೇ ಸೀರೆ ಉಟ್ಕೊಂಡಿರೋದು, ಅದು ಇವಳು ಕೂಡ ಏನು ಉಟ್ಕೊಂಡಿಲ್ಲ, ಅವರೇ 2 ನಿಮಿಷಕ್ಕೆ ಕುಡಿಸಿದ್ರು. ಪಕ್ಕಾ 2 ನಿಮಿಷಕ್ಕೆ ಕುಡಿಸ್ತಾರೆ. ಇವತ್ತಿಗೆ 13 ವರ್ಷ ಆಯಿತು ನನ್ನ ಹುಡುಗಿ ನನ್ನ ಪ್ರಪೋಸಲ್ನ ಒಪ್ಕೊಂಡು. ಸೊ ಅದೇ ಖುಷಿಗೆ ಈ ಡ್ಯಾನ್ಸ್ ಎಲ್ಲ ಮಾಡ್ತಾ ಇರೋದು. ಇಲ್ಲಿಂದ ಮತ್ತೆ ಆಟೋ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಕಡೆ ಹೊರಟು. ಆಟೋದಲ್ಲಿ ಹೋಗ್ಬೇಕಿದ್ರೆ ಆಟೋದವ್ರನ್ನ ಕೇಳಿದೆ, ಇವಾಗ ಹೇಗೆ ನಡೀತಿದೆ ವ್ಯಾಪಾರ ಅಂತ. ಬಸ್ಸು ಫ್ರೀ ಮಾಡಿದಾಗಿಂದ ವ್ಯಾಪಾರ ಇಲ್ಲ ಸರ್, ಮೊದಲಾಗಿದ್ರೆ 10 ರೂಪಾಯಿ ಕೊಟ್ಟು 3 ಜನ ಆಟೋದಲ್ಲಿ ಕೂತ್ಕೊಂಡು ಬರ್ತಾ ಇದ್ರು, ಇವಾಗ ಆ ರೀತಿ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗೆ ಇಲ್ಲಿ ರೈಲ್ವೆ ಸ್ಟೇಷನ್ ಬಂದು ನೋಡಿದ್ರೆ ಬೆಂಗಳೂರಿಂದ ಮೈಸೂರಿಗೆ ಹೋಗೋದಕ್ಕೆ 5:45 ಒಂದು ಟ್ರೈನ್ ಇದೆ, ಮತ್ತೆ 6 ಗಂಟೆಗೆ ಒಂದು ಟ್ರೈನ್ ಇದೆ. 15 ನಿಮಿಷ ಗ್ಯಾಪ್ ಇರೋದು. ಆದ್ರೂ ಇಷ್ಟೊಂದು ಜನ ನಿಂತಿರೋದು ನೋಡಿ ನಮಗೆ ಶಾಕ್ ಆಯ್ತು. ವೀಕ್ ಡೇಸ್ ನಲ್ಲೂ ಕೂಡ ಇಷ್ಟೊಂದು ಜನ ಟ್ರೈನಲ್ಲಿ ಓಡಾಡ್ತಾರ ಅಂತ. ಸೋತೆ ಎಂದು ಮುಂದಿಟ್ಟ ಹೆಜ್ಜೆನ ಹಿಂದಿಡಬೇಡಿ, ಏಕೆಂದರೆ ಯಾರಿಗೆ ಗೊತ್ತು ಆ ಹೆಜ್ಜೆ ನಿಮ್ಮ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆ ಆಗಿರಬಹುದು ಎಂದು. ಎಲ್ಲರ ದಿನ ಶುಭವಾಗಲಿ, ಎಲ್ಲರೂ ಖುಷಿಯಾಗಿರಿ.